ಎಲೆಕ್ಟ್ರಿಕ್ ಚಾರ್ಜಿಂಗ್ ಇದು ಇಲ್ಲೇ 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 ನೋಡೋಣ. ಇಲ್ಲೇ ಇಲ್ಲೇ ಬರ್ತಾ ಇಲ್ಲೇ ಐತಲ್ಲ, ಹೋಗಿ ವಿಚಾರಿಸಿ ನೋಡೋಣ. ಆದ್ರೆ ತಗೊಂಡ ಅದೇ ಸರ್ ನಮಸ್ಕಾರ. ಎಲೆಕ್ಟ್ರಿಕ್ ವೆಹಿಕಲ್ ಇದು ಯಾವ ಥರ ಏನು? ಯಾಕೆಂದರೆ ನಾವು ಏನೋ ಫೇಸ್ಬುಕ್ಕಲ್ಲಿ ನೋಡಿದ್ವಿ, ಏನು ಇದಕ್ಕೆ ರಿಜಿಸ್ಟ್ರೇಷನ್ ಇಲ್ಲ, ಪೆಟ್ರೋಲ್ ಹಾಕಂಗಿಲ್ಲ, ಏನಿಲ್ಲ, ಒಂಥರ ಸೈಕಲ್ ಲೆಕ್ಕಕ್ಕಿದೆ. ಇದ್ರ ಬಗ್ಗೆ ನಮಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ, ನಮಗೂ ಒಂದು ಗಾಡಿ ಬೇಕು, ಅದಕ್ಕೆ ನೋಡೋಣ ಅಂತ ಬಂದರೆ ಯಾವ್ಯಾವ ಮಾಡಲಿದೆ, ಏನೇನು ಪ್ರೈಸು, ಆಚೆ ಕಡೆ ಫ್ಲೆಕ್ಸಲ್ಲಿ ಅದೇನು 38,000 48,000 ಎಲ್ಲ ಹಾಕಿದ್ದೀವಿ. ಅದು ನಿಜನಾ? ನಿಜ. ಯಾಕೆಂದರೆ ಈಗ ಆಚೆ ಕಡೆ ಬಜಾರಲ್ಲಿ ಎಲ್ಲ 1.5 ತನಕ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ 1.5 ಮ್ಯಾಕ್ಸಿಮಮ್ ಒಂದು ರೇಟು. ನಿಮ್ಮಲ್ಲಿ ಬರೀ 38,000 ಕೊಡ್ತಾ ಇದ್ದೀರಾ, ಏನು ಅದಕ್ಕೂ ಇದಕ್ಕೂ ವ್ಯತ್ಯಾಸ? ಅಣ್ಣ, ಇದು ನಾನ್ ರಿಜಿಸ್ಟರ್ ವೆಹಿಕಲ್ ಗಾಡಿಗಳಲ್ಲ, ಅದಕ್ಕೆ ನಿಮ್ಗೆ ರಿಜಿಸ್ಟರ್ ಖರ್ಚು, ಇನ್ಶೂರೆನ್ಸು ಅವೆಲ್ಲ ಖರ್ಚೆಲ್ಲ ಇರಲ್ಲ ನಿಮ್ಗೆ. ಅವೆಲ್ಲ ಇದ್ರೆ ನಿಮ್ಗೆ ಈ ಗಾಡಿನ ಲಕ್ಷದ ಮೇಲೆ ಹೋಗ್ತದೆ. ಅವೆಲ್ಲ ಇಲ್ವಲ್ಲ, ಅದಕ್ಕೆ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿ ಬ್ಯಾಟ್ರಿ ಕಾಸ್ಟ್, ಮೋಟ್ರು, ಕಂಟ್ರೋಲರ್ ಕಾಸ್ಟ್ ಬಿದ್ದರೆ, ಬಾಡಿ ಪಾರ್ಟ್ಸ್ ಅವು ಬಿಟ್ಟರೆ ಇನ್ನೆಲ್ಲ ಇನ್ಕ್ಲೂಡ್ ಆಗಿ 38,000 38,000. ಈಗ ಗಾಡಿ ಓಡಿಸುವಂಥ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ಶೂರೆನ್ಸು ಏನು ಬರಲ್ಲ? ಏನಿಲ್ಲ ಅಣ್ಣ, ಅಂದರೆ ಸೈಕಲ್ ಲೆಕ್ಕ ಥರ ಇದು. ಸೈಕಲ್ ತರನೇ ಅಂದ್ರೆ ಸೈಕಲ್ ತುಳಿಬೇಕು, ಇದು ಎಫೆಕ್ಟ್ ಕೊಡ್ಬೇಕು ಅಂತ ಬೇಡ ಅಂತ ಅದು ಎಫರ್ಟ್ ಆಗಬೇಕು. ಇದಕ್ಕೇನಿಲ್ಲ, ಏನಿಲ್ಲ. ಮಾಮೂಲಿ ಎಕ್ಸೈಟರ್ ಕೊಟ್ಕೊಂಡು ಹೋಗ್ಬೋದು. ಅಂದ್ರೆ ಇದು 40 ಸ್ಪೀಡ್, 40 ಮೇಲೆ ಹೋಗೋದಿಲ್ಲ ಗಾಡಿ. ಟಾಪ್ ಸ್ಪೀಡೇ 40. ಯಾವ ಮಾಡ್ಲಿದೆ ಅಣ್ಣ? ಫಸ್ಟ್ ಮಾಡ್ಲು ಬಂದು ರೂಬಿ ಬೇಸಿಕ್. ಅದೇ ಏನು ರೇಟ್? ಅದು 38,000. 38,000. ಅದು ವೆಯ್ಟ್ ಕೆಪಾಸಿಟಿ ಬಂದ್ಬಿಟ್ಟು 130 kg. 130 kg. 130 kg. ನೀವು 130 kg ಗಂಟ ಹಾಕೊಂಡು ಹೊಡಿಬೋದು, ಗಾಡಿ ಏನಾಗಲ್ಲ. ಡಬಲ್ ಹೋಗ್ಬೋದು ಅಣ್ಣ. ಸೆಕೆಂಡ್ ಮಾಡ್ಲು ಬಂದ್ಬಿಟ್ಟು NU ಅಂತ. NU ಕಾಸ್ಟ್ ಬಂದ್ಬಿಟ್ಟು 43,000. ಅದು ವೆಯ್ಟ್ ಕೆಪಾಸಿಟಿ ಬಂದ್ಬಿಟ್ಟು 150 kg. ಥರ್ಡ್ ಮಾಡ್ಲು ಬಂದ್ಬಿಟ್ಟು ಚೆರಿ, ಅದು ಕಾಸ್ಟ್ ಬಂದ್ಬಿಟ್ಟು 48,000. ವೆಯ್ಟ್ ಕೆಪಾಸಿಟಿ ಬಂದ್ಬಿಟ್ಟು 180 kg. 180 kg. ಅಲ್ಲಿಗೆ 3 ಮಾಡಲ್ಸ್ ಇದೆ. 3 ಮಾಡಲ್ಸ್ ಐತೆ. ಅಂದ್ರೆ ಇನ್ನ 2 ಎಕ್ಸ್ಟ್ರಾ ಐತೆ. ಅಂದ್ರೆ ನಾವು ಕಸ್ಟಮರ್ ರೆಕಮೆಂಡ್ ಮೇಲೆ ತರಿಸಿ ಇದು ಮಾಡ್ತೀವಿ. ಸ್ಪೇರು ಇನ್ನು ನಿಮ್ಮ ಹತ್ರ ಅದು ಸ್ಟಾಕ್ ಇಲ್ಲ. ಈಗ ಆಲ್ರೆಡಿ ನಿಮ್ಮ ಅಲ್ಲಿ ಸ್ಟಾಕ್ ಇರೋದು 3 ವೆರೈಟಿ. ಈಗ ಇದೆಯಣ್ಣ, ತೋರಿಸಿ ಬನ್ನಿ. ರೂಬಿ ಅಣ್ಣ, ಇದು ಫಸ್ಟ್ ಮಾಡಲು ಬಂದ್ಬಿಟ್ಟು ರೂಬಿ. 38,000 ಕಾಸ್ಟ್ ಇದು. ನಿಮಗೆ ಕೀಯಲ್ಲಿ NOC ಕಾರ್ಡು ಬರ್ತದೆ. NOC ಕಾರ್ಡಿಂದನೂ ಗಾಡಿ ರನ್ ಮಾಡ್ಬೋದು. ಆಮೇಲೆ 2 ಕೀ ಕೊಟ್ಟಿರ್ತೀವಿ. ಇದು NOC ಕಾರ್ಡು ಪ್ರತಿ ಒಂದು ಗಾಡಿಗೂ ಬರ್ತದೆ. ಬೇರೆ ಗಾಡಿಗೆ ಹಾಕಿದ್ರೆ ಬೇರೆ ಗಾಡಿ ಆನ್ ಆಗಲ್ಲ. ಯಾವ ಗಾಡಿ ಕೊಟ್ಟಿರ್ತೀವೋ ಆ ಗಾಡಿಗೆ ಆನ್ ಆಗೋದು. ನೀವು NOC ಕಾರ್ಡ್ ಸ್ಕ್ರೀನ್ ಮೇಲೆ ಟಚ್ ಮಾಡಿದ್ರೆ ಗಾಡಿ ಆನ್ ಆಗ್ತದೆ. ಗಾಡಿ ಆನ್ ಆದಾಗ ಪಾರ್ಕಿಂಗ್ ಮೋಡಲ್ಲಿ ಇರ್ತದೆ. ಬ್ರೇಕ್ ಹೊಡೆದು ರಿಲೀಸ್ ಮಾಡಿದ್ರೆ ಗಾಡಿ ರೆಡಿ ಅಂತ ಬರ್ತದೆ. ಗಾಡಿ ರೆಡಿ ಬಂದಾಗ ಇಲ್ಲಿ ಗೇರ್ ಸಿಸ್ಟಮ್ ತೋರಿಸ್ತದೆ. ಇಲ್ಲಿ ಗೇರ್ ಸ್ವಿಚಸ್ ಇರ್ತದೆ. ಇಲ್ಲಿ ನಿಮಗೆ ತೋರಿಸ್ತದೆ ಗೇರ್ ಅಂತ. ನಿಮಗೆ 1 2 3 ಅಂತ ಇರ್ತದೆ. 3 ಹಾಕೊಂಡ್ರೆ ಟಾಪ್ ಸ್ಪೀಡ್ ಹೋಗ್ತದೆ. ಆಮೇಲೆ ಗಾಡಿ ವೋಲ್ಟೇಜ್, ಬ್ಯಾಟ್ರಿ 12 volts ಅಂತ ಇರ್ತದಲ್ಲ, ಅದು ನಿಮಗೆ 51 ಪಾಯಿಂಟ್ಸ್ ಎಲ್ಲ ಆ್ಯಡ್ ಆಗಿ 51 ವೋಲ್ಟೇಜ್ ತೋರಿಸ್ತದೆ. ಫುಲ್ ಬ್ಯಾಟ್ರಿ ಚಾರ್ಜಿಂಗ್ ಇತ್ತು ಅಂದರೆ. ಪಾಯಿಂಟ್ಸ್ ಅಂದರೆ ಮೊಬೈಲ್ ಬ್ಯಾಟ್ರಿ ಲೆಕ್ಕಾಚಾರ ನಿಮಗೆ ಪಾಯಿಂಟ್ಸ್ ಪ್ರೈಸ್ ತೋರಿಸ್ತದೆ. ಇಲ್ಲಿ ಸೆಕೆಂಡ್ ಲಾಸ್ಟ್ ಇನ್ನು 2 ಪಾಯಿಂಟ್ ಬಂದಾಗ ನೀವು ಸೆಕೆಂಡ್ಗೆ ಹಾಕೊಳ್ಬೇಕು. ಸೆಕೆಂಡ್ಗೆ ಹಾಕೊಂಡಾಗ ಇನ್ನು ರಿಮೈನಿಂಗ್ 50 ಕಿಲೋಮೀಟ್ರ್ ಏನು ರನ್ ಆಗ್ತದೆ ಅದು ರನ್ ಆಗ್ತದೆ. 60 ಕಿಲೋಮೀಟ್ರ್ ಏನು ಕೊಟ್ಟಿರ್ತೀವೋ 45 ಕಿಲೋಮೀಟ್ರ್ ಇನ್ನು ಫುಲ್ಲು 3 ಪಾಯಿಂಟಲ್ಲಿ ಓಡ್ತದೆ. ಇನ್ನು 2.50 ಕಿಲೋಮೀಟ್ರ್ ಓಡಾಡ್ತದೆ. ದೊಡ್ಡ ಮಾಡಲು ಬಂದ್ಬಿಟ್ಟು ಚೆರಿ ಅಂತ. ನಿಮಗೆ ಮಾಮೂಲಿ ಅದರಲ್ಲಿ ಏನು ಸಿಸ್ಟಮ್ ಇತ್ತೋ ಇದರಲ್ಲೂ ಅದೇ ಸಿಸ್ಟಮ್ ಇರ್ತದೆ ನಿಮಗೆ. ಅಂದ್ರೆ ಇದರಲ್ಲಿ ವಾಯ್ಸ್ ಸಿಸ್ಟಮ್ ಇರ್ತದೆ. ಅದರಲ್ಲೂ ವಾಯ್ಸ್ ಇರ್ತದೆ. ಬೇಕು ಅಂದ್ರೆ ಕಸ್ಟಮರ್ ಬೇಕು ರೆಫರ್ ಹೆಂಗೆ ಇರ್ತಾರೋ ಮಾಡ್ತೀವಿ. ಬೇಕು ಅಂದ್ರೆ ಆಫ್ ಮಾಡ್ತೀವಿ, ಬೇಡ ಅಂದ್ರೆ ಆನ್ ಆಗಿರ್ತದೆ. ಏನು ಅಂದ್ರೆ ಕೀ ಆಫ್ ಮಾಡಿದ ತಕ್ಷಣ
ಎಕ್ಕುಸ ನಾನು ಆಫ್ ಆದೆ ಅಂತ ಹೇಳ್ತದೆ. ತಿರ್ಗಾ ಆನ್ ಮಾಡಿದ ತಕ್ಷಣ ಅದು ಆನ್ ಆಗಿದೆ ಅಂತ ಹೇಳ್ತದೆ. ವಾಯ್ಸ್ ರೆಕಾರ್ಡ್ ಅದು ವಾಯ್ಸ್ ರೆಕಾರ್ಡ್. ನೀವು ಪ್ರತಿ ಸತಿ ಆನ್ ಆಫ್ ಮಾಡಿದಾಗ ಹೇಳ್ತಾನೆ ಇರ್ತದೆ. ಇದು ಸೇಮ್ ಸಿಸ್ಟಮ್ ಇದೆ. ನಿಮ್ಗೆ ಥರ್ಡ್ ಗೇರ್ ಇರ್ತದೆ, ಅದರಲ್ಲೂ ನೀವು ಚೇಂಜ್ ಮಾಡ್ಕೊಬೋದು. ತಿರ್ಗಾ ಬ್ರೇಕ್ ಹೊಡೆದು ಅಪ್ಲೈ ಮಾಡಿಬಿಟ್ರೆ ಆಮೇಲೆ ಇದು ರಿವರ್ಸ್ ಇರ್ತದೆ ನಿಮ್ಗೆ. ರಿವರ್ಸ್ ಅಂದ್ರೆ ಈ ಬಟನ್ ನ ಪ್ರೆಸ್ ಮಾಡ್ಕೊಂಡು ಎಕ್ಸೈಟರ್ ಕೊಟ್ರೆ ರಿವರ್ಸ್ ಆಗ್ತದೆ. 3ನೇ ಸ್ಪೀಡಲ್ಲಿ ಹೋಗೋದು. ಅಲ್ಲ ಆಯ್ತು, ಈಗ ನಾವು ಗಾಡಿ ಮೇಲೆ ಕೂತಿದ್ರು ರಿವರ್ಸ್, ಗಾಡಿ ಮೇಲೆ ಕೂತಿದ್ರು ರಿವರ್ಸ್ ಆಗ್ತದೆ ಅಣ್ಣ. ಮಾಮೂಲಿ ಇವೆಲ್ಲ ಇಂಡಿಕೇಟರ್ ಎಲ್ಲ ಮಾಮೂಲಿ ಲೈಟ್. ಇದು ಎಕ್ಸ್ಟ್ರಾ ಸ್ವಿಚ್ ಏನೋ ಫೀಚರ್ ಬಿಟ್ಟು ಅಂದ್ರೆ ನಾವು ಆ್ಯಡ್ ಮಾಡಿಸ್ಕೊಡ್ತೀವಿ ಇದಕ್ಕೆ. ಇದು ಪಾರ್ಕಿಂಗ್ ಇದು ಬಿಟ್ರೆ ಪಾರ್ಕಿಂಗ್ ಆಗುತ್ತದೆ. ಪಾರ್ಕಿಂಗಲ್ಲಿ ಎಕ್ಸೈಟರ್ ಕೊಟ್ಟರೆ ಮೂವ್ ಆಗಲ್ಲ ಗಾಡಿ. ಮೈಲೇಜ್ ಎಷ್ಟು ಬರುತ್ತೆ ಸರ್? ಅಣ್ಣ ಈ ಗಾಡಿ ನಿಮಗೆ 60 ಕಿಲೋಮೀಟರ್ಗೆ ಹೋಯ್ತೆ, 80 to 100 ಕಿಲೋಮೀಟರ್ಗೆ ಹೋಯ್ತೆ. 60 ಕಿಲೋಮೀಟರ್ಗೆ 28 H ಬ್ಯಾಟ್ರಿ ಹಾಕ್ತೀವಿ. ಆ್ಯಂಡ್ 80 to 100 ಕಿಲೋಮೀಟರ್ಗೆ 43 H ಬ್ಯಾಟ್ರಿ ಹಾಕ್ತೀವಿ. ಕೆಪಾಸಿಟಿ ಇನ್ನೂ ಜಾಸ್ತಿ ಆಗ್ತದೆ ಇದಕ್ಕೆ. ಆಮೇಲೆ ನಿಮಗೆ ಬ್ಯಾಟ್ರಿ ವೋಲ್ಟೇಜ್ ಎಲ್ಲ ಇಲ್ಲೇ ತೋರಿಸ್ತದೆ. ಇಲ್ಲಿ ಬ್ಯಾಟ್ರಿ ವೋಲ್ಟೇಜ್ ತೋರಿಸ್ತದೆ 62 ಅನ್ನೋದು ಬ್ಯಾಟ್ರಿ ವೋಲ್ಟೇಜು. ಇದು ಬಾಡಿ ಪರ್ಸೆಂಟೇಜು. ಅಣ್ಣ ಗಾಡಿ ನೇಮ್ ಬಂದು ಇದು ಅಶ್ವ ಟಾಪ್ ಮಾಡಲ್ ಇದೆಲ್ಲ ಅದಕ್ಕಿಂತ ಟಾಪ್ ಮಾಡಲ್ ಗಾಡಿ. ಮಾಮೂಲಿ ಕೀ ಎಲ್ಲ ಸಿಸ್ಟಮ್ ಒಂದೇನೆ. ನೀವೇನೇನು ಅದೇ ಎಲ್ಲ ಗಾಡಿ ನೋಡಿದ್ರು ಎಲ್ಲ ಸಿಸ್ಟಮ್ ಒಂದೇ. ಇದು ಮೈಲೇಜ್ ಬಂದು 50ಗೂ ಐತೆ, 80 to 100ಗೂ ಐತೆ ಅಣ್ಣ. ಇದು ವೆಯ್ಟ್ ಕೆಪಾಸಿಟಿ ಬಂದ್ಬಿಟ್ಟು 200 kg ಐತೆ. ಮೋಟ್ರ್ ಕೆಪಾಸಿಟಿನೂ ಜಾಸ್ತಿ ಕೊಟ್ಟವ್ರು ನಿಮಗೆ. ಇದು ಲುಕ್ಕು ಎಲ್ಲ ಚೆನ್ನಾಗಿ ಚೇತಕ್ ಬಜಾಜ್ ಥರ ಲುಕ್ ಐತಿ ಇದು ಗಾಡಿ. ಇದು ಸರ್, ಈಗ ನಿಮ್ಮ ಗಾಡಿ ಸರ್ವಿಸ್ ಬಗ್ಗೆ ನಮಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಸರ್ವಿಸ್ ಯಾವ ಥರ ಕೊಡ್ತೀರಿ, ಏನು? ಸರ್ ನಮ್ದು ಫಸ್ಟ್ ಮೋಟಿವ್ ಬಂದ್ಬಿಟ್ಟು SLM ಗ್ಯಾರೇಜ್ ಅಂತ ಸೆಟಪ್ ಆಗಿದೆ. ಫಸ್ಟ್ ಮೋಟಿವ್ ಸರ್ವಿಸ್ ಪ್ರಿಯಾರಿಟಿ ಫಸ್ಟ್ ಆಫ್ ಆಲ್. ಆಮೇಲೆ ನಮ್ದು ಸ್ಟಾರ್ಟ್ಅಪ್ ಆಗಿದ್ದು ಕೂಡ ಸರ್ವಿಸ್ SLM ಎಲೆಕ್ಟ್ರಿಕ್ ವೆಹಿಕಲ್ ಗ್ಯಾರೇಜ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಹೊರತು ಸೇಲ್ಸ್ ಅಂಡ್ ಸರ್ವಿಸಸ್ ಅಲ್ಲ. ಇವಾಗೇನೋ ಒಂದು 2 ತಿಂಗಳಿಂದ ಮಾತ್ರ ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಅದು ಏನೋ ಜನರೆಲ್ಲ ನಮ್ಮ ಸರ್ವಿಸ್ ಎಲ್ಲ ಮೆಚ್ಚುಗೆ ಆಗಿ ಬಂದೆಲ್ಲರೂ ನಿಮ್ದು ಗಾಡಿ ಅಥವಾ ಇದು ಪ್ರೊಡ್ಯೂಸ್ ಮಾಡಿ ಸರ್, ನಾವು 100% ನಾವು ತಗೊಳ್ತೀವಿ ಅಂತ ಹೇಳಲಿಕ್ಕೆ ನಾವು ಮಾಡ್ತಾರೆ ಸರ್. ಆ ಒಂದು ಉದ್ದೇಶದಿಂದಾನೇ ಸೇಲ್ಸ್ ಅಂಡ್ ಸರ್ವಿಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಜನರ ಪ್ರೋತ್ಸಾಹ ಇದೇ ಥರ ನಡೀತಾ ಇದೆ. ಸೇಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಸರ್ವಿಸು ನಾನು ಎಷ್ಟು ಸರ್ವಿಸ್ ಫ್ರೀ ಕೊಡ್ತೀರಿ? ಫಸ್ಟ್ 2 ಸರ್ವಿಸ್ ಫ್ರೀ ಇದೆ ಸರ್. ಫಸ್ಟ್ 2 ಸರ್ವಿಸ್ ಫ್ರೀ ಕೊಡ್ತೀವಿ. ದೊಡ್ಡಬಳ್ಳಾಪುರದವ್ರಿಗೆ ಮಾತ್ರ ಸರ್, ಲೋಕಾಲಿಟಿ ಪೀಪಲ್ಸ್ಗೆ. ದೊಡ್ಡಬಳ್ಳಾಪುರದವ್ರಿಗೆ 2 ಸರ್ವಿಸ್ ಫ್ರೀ ಕೊಡ್ತೀವಿ. ಆಫ್ಟರ್ ಅದು ಇದಿಂದ ಆಚೆ ಹೋಗಬೇಕು ಅಂತ ಹೇಳಿದ್ರೆ ಅವರೆಲ್ಲ ಅಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಗಾಡಿ ಕೆಪಾಸಿಟಿ ಬಂದ್ಬಿಟ್ಟು 50 to 60 ಕಿಲೋಮೀಟರ್ ರೇಂಜ್. 50 ಇಂದ 60 ಕಿಲೋಮೀಟರ್ ಅಂತ ಹೇಳಿದ್ರೆ ಅವರು ಇವಾಗ 50 ಕಿಲೋಮೀಟರ್ ಗಾಡಿ ತಗೊಂಡು ಮತ್ತೆ ಬಂದು ತಿರ್ಗಾ ಹೋಗೋದಕ್ಕೆ ಅಂದ್ರೆ ಆಗೋದಿಲ್ಲ. ಹಂಗಾಗಿ ನಾವು ಅಲ್ಲಿ ಹೋಗ್ತೀವಿ, ಅಲ್ಲೇ ಆದ್ರೆ 600 ರೂಪಾಯಿ ಸರ್ವಿಸ್ ಹಾಕ್ಕೊಂತೀವಿ ಮನೆ ಹತ್ರ. ಆದ್ರೆ ಅದಕ್ಕೆ ಯಾವುದೇ ರೀತಿ ಸರ್ವಿಸ್ ಫ್ರೀ ಇಲ್ಲ. ಮನೆ ಹತ್ರ ಹೋಗೋದಕ್ಕೆ ಸರ್ವಿಸ್ ಫ್ರೀ ಇಲ್ಲ. ಇಲ್ಲಿಗೆ ಬಂದ್ರೆ ಮಾತ್ರ 2 ಸರ್ವಿಸ್ ಫ್ರೀ ಇದೆ. ಫಸ್ಟ್ 2 ಸರ್ವಿಸ್ ಫ್ರೀ ಅಷ್ಟೇ. ಏನಾದರೂ ಗಾಡಿ ವಾರಂಟಿ ಸರ್ 1 year ಮೋಟರ್ ಕಂಟ್ರೋಲರ್, ಬ್ಯಾಟ್ರಿ, ಚಾರ್ಜರ್ ಎಲ್ಲದಕ್ಕೂ 1 ವರ್ಷ ಗ್ಯಾರಂಟಿ ಇರುತ್ತೆ. ಏನೇ ಆಗಲಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್. ಸೆಂಟರ್ ಕೂಡ ನಿಮ್ಗೆ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಕರೆದ್ರೆ ನಾವು ಡೋರ್ಸ್ಟೆಪ್ಗೆ ಬರ್ತೀವಿ. ಆದ್ರೆ 600 ರೂಪಾಯಿ ಸರ್ವಿಸ್ ಚಾರ್ಜ್ ಮಾಡ್ತೀವಿ. ಬ್ಯಾಟ್ರಿ ಮೋಟರ್ ಕಂಟ್ರೋಲ್ ಹೋಗಿತ್ತು ಅಂತಂದ್ರೆ ಅದಕ್ಕೆ 1 ರೂಪಾಯಿ ಚಾರ್ಜ್ ಮಾಡಲ್ಲ ಸರ್. ಬರೀ ಅಲ್ಲಿ ಹೋಗೋ ಎಕ್ಸ್ಚೇಂಜ್ ಇರುತ್ತೆ. 1 year ಮಾಡ್ತೀವಿ. ಅದರಲ್ಲಿ ಏನಾದ್ರು ಹೋಗಿತ್ತು ಅಂದ್ರೆ ಆ ಸರ್ವಿಸ್ ಪಾರ್ಟ್ಸ್ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲೇ ಮಾಡ್ತೀವಿ. 600 ರೂಪಾಯಿ ಅವಾಗಲೂ ಸರ್ವಿಸ್ ಚಾರ್ಜ್ ಕೊಡಲ್ಲ. ಸರ್ವಿಸ್ ಚಾರ್ಜ್ ಮಾತ್ರ ಕೊಡಿ ಅಂತ ಕೇಳ್ತೀವಿ ಹೊರತು ಈ ಪಾರ್ಟ್ಸ್ ಐಟಮ್ ಕೊಡ್ರಿ ಅಂತ ನಾವು ಕೇಳಲ್ಲ. ಈ ಬ್ಯಾಟ್ರಿ ಬಿಟ್ಟರೆ ಬೇರೆ ಪಾರ್ಟ್ಸ್ ಬೇರೆ ಸರ್ ಮೇಜರ್ಲಿ ಬರುತ್ತೆ ಎಲೆಕ್ಟ್ರಿಕ್ ಗಾಡಿಲಿ ಬ್ಯಾಟ್ರಿ. ಬೇರೆ ಯಾವುದನ್ನು ಅಷ್ಟೊಂದು ಕಾಮನ್ಲಿ ಬರೋದಿಲ್ಲ. 99% ಬಂದರೆ ಬ್ಯಾಟ್ರಿ ಮಾತ್ರನೇ ಬರುತ್ತೆ. ಬಂದರೆ ಅದಕ್ಕೂ ನಾವು 1 ವರ್ಷ ಗ್ಯಾರಂಟಿ ಕೊಟ್ಟಿದ್ದೀವಿ. ಆಚೆ ನೋಡ್ತೀವಿ ಗಾಡಿ. ನಿಮ್ಮದು ಕಂಪ್ನಿದು ಒಂದು ಗಾಡಿ ತಗೋಬೇಕು ಅಂತ ಬಂದಿದ್ದೀವಿ. ಯಾವ್ದು ತಗೊಂತೀವಿ ಯಾವುದು ಅನ್ನೋದು ನಮ್ಗೆ ಐಡಿಯಾ ಇಲ್ಲ. ಆಚೆ ನೋಡ್ಬಿಟ್ಟು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀವಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು.